ಸ್ನೇಹಿತರೆ, ಜೈ ಭೀಮ್. ನಾನು ನಿಮ್ಮ ಶೇಖರ್ ಖಾವಂಜೆ. ನೀವು ಇಲ್ಲಿ ನೋಡ್ತಿರುವಂತಹ ದೃಶ್ಯ ನಮ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ವಾರಂಬಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರತಕ್ಕಂತಹ ಒಂದು ಸರ್ವಿಸ್ ರಸ್ತೆ. ಈ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಒಂದು ವಾರಂಬಳ್ಳಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತಹ ಮಳೆ ನೀರು ಹರಿದು ಹೋಗುವಂತಹ ಒಂದು ಚರಂಡಿ. ಈ ಚರಂಡಿಗೆ ಇಲ್ಲಿ ನೋಡಿ, ಇಲ್ಲಿನ ಎಲ್ಲ ಈ ಬಹುಮಹಡಿ ಕಟ್ಟಡಗಳು, ಆಸ್ಪತ್ರೆಗಳು ಹಾಗೂ ಅನೇಕ ಹೋಟೆಲ್ಗಳು ಎಲ್ಲ ಇದರ ಕೊಳಚೆ ನೀರುಗಳನ್ನು ಮತ್ತು ಮಲಮೂತ್ರವನ್ನು ಕೂಡ ಈ ಚರಂಡಿಗೆ ಯಾವ ಮಟ್ಟದಲ್ಲಿ ಬಿಡ್ತಾ ಇದ್ದಾರೆ, ಇಲ್ಲಿಗೆ ಸುರಿತಾ ಇದ್ದಾರೆ ಅನ್ನೋದನ್ನು ನೀವು ಇವತ್ತು ಇದರಲ್ಲಿ ಈ ದೃಶ್ಯದಲ್ಲಿ ಕಾಣಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ಕಾನೂನನ್ನು ಪಾಲನೆ ಮಾಡಬೇಕಾದಂತಹ ಅಧಿಕಾರಿಗಳೇ ಇವತ್ತು ಈ ಒಂದು ಖಾಸಗಿ ವ್ಯಕ್ತಿಗಳ ಜೊತೆಗೆ ದಂಧೆಗಿಳಿದಿರುವುದು ಸ್ಪಷ್ಟವಾಗಿ ನಮಗೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇಷ್ಟು ದಿನದ ಕಳೆದ 2 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದೆ ಇಲ್ಲಿ. ಆದರೂ ಇದರ ಬಗ್ಗೆ ಯಾವ ಒಂದು ಗ್ರಾಮ ಪಂಚಾಯತ್ ಆಗಿದ್ದಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆಗಳು ಕೂಡ ಇದರ ಬಗ್ಗೆ ಯಾವುದೇ ಒಂದು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದರ ಹಿಂದಿರುವಂತಹ ಜನಜನ ಕಾಂಚನ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಹೌದು ಸ್ನೇಹಿತರೆ, ಇಲ್ಲಿ ನೋಡಿ, ನಮ್ಮ ವಾರಂಬಳ್ಳಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತಹ ಒಂದು ವ್ಯಕ್ತಿಗೆ ಸಂಪರ್ಕ ಕಲ್ಪಿಸುವ ಬಿರ್ತಿ ಎಸ್ಸಿ ಕಾಲನಿಗೆ ಸಂಪರ್ಕ ಕಲ್ಪಿಸಬೇಕಾದಂತಹ ಒಂದು ಪಂಚಾಯತ್ ರಸ್ತೆಯನ್ನು ಯಾವುದೇ ಒಂದು ಪಂಚಾಯತಿಗೆ ಸೂಚನೆಯನ್ನು ಕೊಡದೆ, ಪಂಚಾಯತಿಯ ಅನುಮತಿಯನ್ನು ಪಡ್ಕೊಳ್ಳದೆ ಈ ರೀತಿಯಾಗಿ ರಸ್ತೆಯನ್ನು ಅಕ್ರಮವಾಗಿ ಕಡಿದು ಇಲ್ಲಿ ಪೈಪ್ ಅಳವಡಿಸಿರುವಂಥದ್ದು. ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಮತ್ತೊಂದು SMS ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಸಂಪರ್ಕ ಕಲ್ಪಿಸುವ ಒಂದು ರಸ್ತೆಯನ್ನು ಕೂಡ ಇದೇ ರೀತಿ ಪಂಚಾಯತಿಯ ಅನುಮತಿ ಇಲ್ಲದೆ, ಪಂಚಾಯತಿಗೆ ಯಾವುದೇ ರೀತಿಯ ಒಂದು ಸೂಚನೆಯನ್ನು ಕೊಡದೆ ಏಕಾಏಕಿ ಖಾಸಗಿ ವ್ಯಕ್ತಿಗಳ ಒಂದು ಪೈಪ್ ಲೈನ್ ಅನ್ನು ಯಾವ ಮಟ್ಟದಲ್ಲಿ ಅಳವಡಿಸ್ತಾ ಇದ್ದಾರೆ ಅಂತ ನೀವು ಇವತ್ತು ಗಮನಿಸಬಹುದು ಈ ದೃಶ್ಯದಲ್ಲಿ. ಹೌದು, ಇಲ್ಲಿ ನೋಡಿ, ಈ ಚರಂಡಿಯಲ್ಲಿ ಹಿಂದಿನಿಂದ ಕಳೆದ ಅನೇಕ ವರ್ಷಗಳಿಂದ ಕೂಡ ಇಲ್ಲಿನ ಹೋಟೆಲ್ಗಳು, ಬಹುಮಹಡಿ ಕಟ್ಟಡಗಳು, ಲಾಡ್ಜ್ಗಳು, ಈ ಇದೇ ಆಸ್ಪತ್ರೆಗಳು ಕೂಡ ಇದರ ಒಂದು ಕಲುಷಿತ ನೀರನ್ನು ಮತ್ತು ಈ ಮಲ ಮೂತ್ರದ ಎಲ್ಲ ಒಂದು ಕೊಳಚೆ ನೀರನ್ನು ಕೂಡ ಇದೇ ಚರಂಡಿಗೆ ಇಲ್ಲಿ ಬಿಡುತ್ತಿರುವಂತದ್ದು ನೀವು ಗಮನಿಸಬಹುದು. ಈ ಬಿರ್ತಿ ಒಂದು ವಾರಂಬಳ್ಳಿ ಗ್ರಾಮದ ಬಿರ್ತಿಯಲ್ಲಿ ಸುಮಾರು 1,000ಕ್ಕೂ ಮಿಕ್ಕು ಒಂದು ವಸತಿಗಳಿದಾವೆ. ಇಲ್ಲಿ ವಾಸ ಮಾಡಿರ್ತಕ್ಕಂತಹ ಎಲ್ಲ ಸಮುದಾಯದವರ ಒಂದು ಬಾವಿಗಳು ಇವತ್ತು ಸಂಪೂರ್ಣವಾಗಿ ಈ ಮಲ ಮೂತ್ರದ ಕಲುಷಿತ ನೀರಿನಿಂದ ಸಂಪೂರ್ಣವಾಗಿ ಕಲುಷಿತಗೊಂಡಿರುವಂಥದ್ದು, ಕುಡಿಯಲು ಸಾಧ್ಯವೇ ಇಲ್ಲದಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ಒಂದು ತಲೆನೇ ಕೆಡಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನೋಡಿ, ಇದರ ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಒಂದು ಜನಜನ ಕಾಂಚನ ಕೆಲಸ ಮಾಡ್ತಿದೆ ಅನ್ನೋದನ್ನು. ಇಲ್ಲಿ ಸಾರ್ವಜನಿಕರ ಸಮಸ್ಯೆ, ಇಲ್ಲಿ ಶಾಲೆ ಇದೆ, ಆ ಮಕ್ಕಳಿಗೆ ಯಾವ ರೀತಿಯ ತೊಂದರೆ ಆಗ್ಬೋದು, ಯಾವ ರೀತಿಯ ರೋಗ ರುಜಿನಗಳು ಬರ್ಬೋದು, ಇಂಥ ಒಂದು ಕಲುಷಿತ ಇಲ್ಲಿ ವಾಸನೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸ್ಥಿತಿ ನಿರ್ಮಾಣ ಮಾಡಿದ್ರು ಕೂಡ ಇಲ್ಲಿನ ಆಡಳಿತ, ನಮ್ಮ ಗ್ರಾಮ ಪಂಚಾಯತ್ ಆಗಿದ್ದಿರ್ಬೋದು, ತಾಲೂಕು ಆಡಳಿತ ಆಗಿದ್ದಿರ್ಬೋದು, ಅಥವಾ ಜಿಲ್ಲಾ ಮಟ್ಟದ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಾನೂನನ್ನು, ಸ್ಥಳೀಯ ಕಾನೂನನ್ನು ಎಲ್ಲದನ್ನು ಕೂಡ ಉಲ್ಲಂಘನೆ ಮಾಡಿ ಇವತ್ತು ಕೇವಲ ದುಡ್ಡಿಗೋಸ್ಕರ ಈ ಅಧಿಕಾರಿ ವರ್ಗ ಯಾವ ಮಟ್ಟಕ್ಕೂ ಇಳಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ. ಎಲ್ಲಿದೆ ಮಾನವೀಯತೆ, ಎಲ್ಲಿದೆ ಮನುಷ್ಯತ್ವ, ಎಲ್ಲಿದೆ ನಾಚಿಕೆ ಆಗಬೇಕು ಇಂಥ ಅಧಿಕಾರಿಗಳಿಗೆ? ಇವತ್ತು ಜನರು ಇವತ್ತು ಸಾಯ್ತಾ ಇದ್ದಾರೆ, ಯಾರು ಒಬ್ಬ ಕೂಡ ಇವತ್ತು ಮಾತಾಡ್ತಾ ಇಲ್ಲ. ಕೇವಲ ದುಡ್ಡಿಗೋಸ್ಕರ ಈ ಕೆಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೇವಲ ನಮಗೆ ದುಡ್ಡು ಆಗಬೇಕು, ನಾವು ಆಸ್ತಿ ಸಂಪಾದನೆ ಮಾಡಬೇಕು, ನಾವು ಉನ್ನತ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲೇ ನಾವು ಶ್ರೀಮಂತರಾಗಿ ಒಂದು ಮೆರಿಬೇಕು ಅನ್ನೋ ಒಂದು ಐಷಾರಾಮಿ ಜೀವನ ನಡೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿನ ಜನಗಳನ್ನು ಯಾವ ರೀತಿಯಾಗಿ ಒಂದು ಮೋಸಗೊಳಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಸುಳ್ಳು ಹೇಳ್ತಾ ನೋಡಿ. ಇವಾಗ ಪ್ರಸ್ತುತವಾಗಿ ಇಲ್ಲಿ ಇರ್ತಕ್ಕಂತಹ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಮಹೇಶ್ ಆಸ್ಪತ್ರೆ, ಇಲ್ಲಿ ಸಿಟಿ ಸೆಂಟರ್, ಆಮೇಲೆ ಮದರ್ ಪ್ಯಾಲೇಸ್, ಈ ಅದು ಮಾತ್ರವಲ್ಲದೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಎಲ್ಲ ಲಾಡ್ಜ್ಗಳು, ಹಾಲುಗಳು, ಒಂದು ಸಮಾರಂಭಗಳಿಗೆ ಇರುವಂತಹ ಒಂದು ಮದುವೆಯ ಮಂಟಪಗಳು, ಇದೆಲ್ಲದರ ಒಂದು ಕಲುಷಿತ ನೀರಿನ ಜೊತೆಗೆ ಮಲಮೂತ್ರವನ್ನು ಇಲ್ಲಿ ಹರಿಬಿಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ನೋಡಿ, ಈ ಲಾಡ್ಜ್ಗಳ ಮತ್ತೆ ಈ ಆಸ್ಪತ್ರೆಯ ಮತ್ತು ಸಿಟಿ ಸೆಂಟರ್ನ ಈ ಕಲುಷಿತ ನೀರಿನೊಂದಿಗೆ ಮಲಮೂತ್ರಗಳನ್ನು ಯಾವ ರೀತಿಯಾಗಿ ಸಾರ್ವಜನಿಕ ಪಂಚಾಯತ್ ಚರಂಡಿಗೆ ಪಂಪ್ ಮೂಲಕ ಬಿಡ್ತಾ ಇದ್ದಾರೆ ನೋಡಿ. ಇದು ಯಾವುದೇ ಒಂದು ಭಯ ಇಲ್ಲದೆ. ಯಾಕೆ ಅವರಿಗೆ ಭಯ ಇರ್ತದೆ? ಯಾಕಂದ್ರೆ ಅಧಿಕಾರಿಗಳನ್ನು ಈಗಾಗಲೇ ಅವರು ಕೊಂಡುಕೊಂಡಿದ್ದಾರೆ ಲಕ್ಷ ರೂಪಾಯಿ ಕೊಟ್ಟು. ಯಾವೊಬ್ಬ ಹಿಂದೆ ಆಡಳಿತದಲ್ಲಿದ್ದಂತಹ ಒಬ್ಬ ಜನಪ್ರತಿನಿಧಿ ಕೂಡ ಇವತ್ತಿಗೆ ಇದರ ಬಗ್ಗೆ ಮಾತಾಡಿಲ್ಲ. ಇವತ್ತು ಆಡಳಿತಾಧಿಕಾರಿ ಕೂಡ ಇದರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲ ವಿಚಾರವನ್ನು, ಇದು ಅಂತಿಂತ ವಿಚಾರವಲ್ಲ, ಇದು ಗಂಭೀರವಾದಂತಹ ವಿಚಾರ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಸಂಬಂಧಪಟ್ಟಂತಹ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಇದನ್ನು ಗಮನಿಸಿ. ಎಷ್ಟು ಸಮಯದಿಂದ ನಡೀತಿದೆ, ಎಲ್ಲೆಲ್ಲಿ ಯಾವ ಚರಂಡಿಯಲ್ಲಿ, ಓಪನ್ ಚರಂಡಿಯಲ್ಲಿ, ಪಂಚಾಯತ್ಗೆ ಸಂಬಂಧಪಟ್ಟ ಚರಂಡಿಗೆ ಮಲಮೂತ್ರಗಳನ್ನು ಈ ರೀತಿಯಾಗಿ
ಹರಿಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿನ ಜನಗಳಿಗೆ ಹೇಗೆ ಬದುಕಬೇಕು, ಇಲ್ಲಿನ ನಿವಾಸಿಗರ ಒಂದು ಕುಡಿಯುವ ನೀರಿನ ಬಾವಿ ಯಾವ ಮಟ್ಟದಲ್ಲಿ ಅಂತ ಯಾವತ್ತಾದರೂ ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲಿಯ ಸ್ಥಳೀಯ ಪಂಚಾಯತ್ಗಳು ಏನು ಮಾಡ್ತಾ ಇದ್ದೇವೆ? ನೀವೆಲ್ಲರೂ ಇವ್ರ ಜೊತೆ ಸೇರ್ಕೊಂಡು ಈ ಅಕ್ರಮ ಒಂದು ಕಟ್ಟಡಗಳ ಮಾಲೀಕರಿಂದ ನೀವು ಇವತ್ತು ಕಪ್ಪ ಕಾಣಿಕೆಯನ್ನು ಪಡ್ಕೊಂಡು ಇಂಥ ದಂಧೆಗೆ ಇಳಿದು ಬಿಟ್ಟಿದಿರಲ್ಲ. ಪ್ರಕೃತಿ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಸಾರ್ವಜನಿಕರ ಶಾಪ ನಿಮಗೆ ತಟ್ಟದೇ ಇರಲ್ಲ. ಇಂಥ ಒಂದು ಮಕ್ಕಳಿಗೆ, ವೃದ್ಧರಿಗೆ, ಇಲ್ಲಿ ರಸ್ತೆ ಪಾದಚಾರಿಗಳಿಗೆ ಯಾವ ರೀತಿಯ ಒಂದು ಮುಂದಿನ ದಿನಗಳಲ್ಲಿ ರೋಗ ರುಜಿನಗಳು ಬರ್ಬೋದಂತ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ನಿಮಗೆ ಅದರ ಅವಶ್ಯಕತೆ ಕೂಡ ಇದೆಯಾ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನಿಮ್ಮಂಥವರನ್ನು ಜನಪ್ರತಿನಿಧಿಗಳಂತ ಕೆಲವು ಆಯ್ಕೆ ಮಾಡಿದಾರಲ್ಲ, ನಿಮ್ಮಂಥ ಒಂದು ಅಧಿಕಾರಿಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರಲ್ವಾ, ಇದಕ್ಕೆ ಏನು ಅನ್ಬೇಕು? ನಮ್ಮ ಕಾನೂನು, ನಮ್ಮ ಸಂವಿಧಾನ ಎಲ್ಲೂ ಹೋಗಿದೆ. ಇದರದ್ದು ಯಾವುದು ಕೂಡ ಒಂದು ಪಾಲನೆ ಲಾಲನೆ ನಿಮಗೆ ಅವಶ್ಯಕತೆನೇ ಇಲ್ಲ. ನಿಮಗೆ ಬೇಕಾಗಿರೋದು ಕೇವಲ ದುಡ್ಡು 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 ಒಂದೇ ನಿಮ್ಮ ಧ್ಯೇಯ ಆಗಿರ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ನೀವು ಈ ಪ್ರಕರಣದಲ್ಲಿ ಪ್ರತಿಯೊಬ್ಬರಿಗೂ, ಮಕ್ಕಳಿಗೂ ಕೂಡ ತಿಳಿಯುವಂತೆ ನೀವು ಮಾಡಿದ್ದೀರಿ. ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗ್ತೀರಾ ಅಂತ ನೀವು ಕಾದು ನೋಡಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಈ ಒಂದು ಪ್ರಕರಣ ಈ ಕೂಡಲೇ ಈ ಅಕ್ರಮ ಕಟ್ಟಡ ಮಾಲೀಕರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಿ ಈ ಎಲ್ಲಾ ಕಟ್ಟಡಗಳನ್ನು ಕೂಡ ತಮ್ಮ ಜಿಲ್ಲಾಡಳಿತ ವಶಕ್ಕೆ ಪಡ್ಕೋಬೇಕು ಅಂತ ಇವತ್ತು ಹೋರಾಟಗಾರರು, ಸಂಘಟನೆಗಳು, ಸಾರ್ವಜನಿಕರು ಈ ಮೂಲಕ ಆಗ್ರಹಿಸುತ್ತಿದ್ದಾರೆ. ಹಾಗಾಗಿ ನಮ್ಮ ಸಂಘಟನೆ ಕೂಡ ಇವತ್ತು ಈ ಮೂಲಕ ಆಗ್ರಹಿಸುತ್ತದೆ. ಈ ಒಂದು ಪ್ರಕರಣದಲ್ಲಿ ಯಾವುದೇ ರಾಜಿ ಇಲ್ಲದೆ ಸಂಬಂಧಪಟ್ಟ ಈ ಅಕ್ರಮ ಕಟ್ಟಡದಾರರ ವಿರುದ್ಧ ಕೂಡಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಈ ಎಲ್ಲ ಕಟ್ಟಡವನ್ನು ಜಿಲ್ಲಾಡಳಿತ ವಶಕ್ಕೆ ಪಡ್ಕೋಬೇಕು. ಮತ್ತೆ ಇಲ್ಲಿ ಅಳವಡಿಸಿರುವಂತಹ ಎಲ್ಲ ಹೊಸ ಪೈಪ್ ಲೈನ್ಗಳನ್ನು ತೆರವುಗೊಳಿಸಿ ಅವರಿಗೆ ಯಾವ ರೀತಿಯ ಕಾನೂನು ಶಿಕ್ಷೆ ಆಗಬೇಕು ಅದೆಲ್ಲದನ್ನು ನೀವು ಮಾಡಲೇಬೇಕಂತ ನಿಮ್ಮಲ್ಲಿ ಇವತ್ತು ನಾನು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ವೇಳೆ ನೀವು ಇದಕ್ಕೆ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಗ್ರಾಮದ ಸಾರ್ವಜನಿಕರ, ಹೋರಾಟಗಾರರ ಅನೇಕ ಸಂಘಟನೆಗಳ ಜೊತೆಗೂಡಿ ನಮ್ಮ ಸಂಘಟನೆಯನ್ನು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ಯೋಜನೆಯನ್ನು ರೂಪಿಸಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಮಗೆ ಹೋರಾಟ ಒಂದೇ ಒಂದು, ನಮ್ಮ ಏರಿಯಾದಲ್ಲಿ 700 ಮನೆಗಳಿದೆ. ಹೀಗೆ ಮುಂದುವರೆದ ನಾವು ಬಂದು ಪಂಚಾಯತ್ ಮತ್ತು ಶಾಲೆ ವಠಾರಗಳಿವೆ. ಇಲ್ಲಿ ಏನಾದರೂ ಕಾಯಿಲೆ ಶುರುವಾದರೆ ಯಾರು ಜವಾಬ್ದಾರರು? ಆದರೆ ಮುಂದಿನ ದಿನದಲ್ಲಿ ನಾವು ಹೀಗೆ ನೀರು ಬಿಡ್ತಾ ಇದ್ದರೆ ನಾವು ಊರಿನ ಜನ ಸೇರಿಕೊಂಡು ಪ್ರತಿಭಟನೆ ಮಾಡಬೇಕಾಗ್ತದೆ. ಯಾವುದೇ ಡಿಪಾರ್ಟ್ಮೆಂಟ್ ಅವರು ನಮಗೆ ಏನು ಉಪಕಾರ ಮಾಡಲಿಲ್ಲ, ನಮಗೆ ಏನು ಸೊಲ್ಯೂಷನ್ ಸಿಗಲಿಲ್ಲ. ಇದಕ್ಕಾಗಿ ನಾವು ಈಗ ಹೋರಾಟಕ್ಕೆ ಇಳಿದಿದ್ದೇವೆ.